जय 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 गणनायक जय जय विघ्न विनाशक. ಎಸ್, ಪುಟಾಣಿಗಳು ಅತ್ಯಂತ ಅದ್ಭುತವಾಗಿ ವಿಘ್ನ ವಿನಾಶಕ ವಿನಾಯಕನ ಸ್ಮರಣೆಯನ್ನ ಮಾಡಿದ್ದಾರೆ. ಇದುವೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಪುಟಾಣಿ ಗಣೇಶ. ಸಾಮಾನ್ಯವಾಗಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ಗಣೇಶ ಚತುರ್ಥಿ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಭಾರತದಾದ್ಯಂತ ಆಚರಣೆ ಮಾಡ್ತೀವಿ. ಗಣೇಶನನ್ನ ಯಾವುದೇ ಕಾರ್ಯಕ್ರಮದ ಆರಂಭದಲ್ಲಿ ಅಥವಾ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡೋದಕ್ಕಿಂತ ಮುಂಚೆ ಸ್ಮರಿಸೋದು ವಾಡಿಕೆ. ಭಾರತೀಯ ಪೂಜಾ ಪರಂಪರೆಯಲ್ಲಿ ಗಣೇಶನಿಗೆ ಮಹತ್ವವಾದ ಸ್ಥಾನ ಕೂಡ ಇದೆ. ಹಾಗಾಗಿ ಗಣೇಶನ ಬಗ್ಗೆ ಸಾಕಷ್ಟು ಕಥೆಗಳು ಕೂಡ ಇದೆ. ಇನ್ನು ಗಣೇಶ 32 ಅವತಾರಗಳಲ್ಲಿ ಜನ್ಮ ಎತ್ತಿರುವಂಥದ್ದು. ಆ 32 ಅವತಾರಗಳಲ್ಲಿ ಬಾಲಗಣಪ ಅವತಾರ ಕೂಡ ಒಂದು. ಈ ಬಾಲಗಣಪ ಅಂದರೆ ಸಣ್ಣ ಮಕ್ಕಳಿಗೆ ತುಂಬಾನೇ ಇಷ್ಟ. ನಮ್ಮ ಸ್ಟುಡಿಯೋದಲ್ಲಿ ಕೂಡ ಇವತ್ತು ಪುಟ್ಟ ಪುಟ್ಟ ಮಕ್ಕಳು ಇದ್ದಾರೆ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ನಮ್ಮಲ್ಲಿರುವಂತಹ ಪುಟಾಣಿ ಮಕ್ಕಳು ಅವರ ಪರಿಚಯವನ್ನು ಅವರೇ ಮಾಡ್ಕೊಳ್ತಾರೆ. ನೇರವಾಗಿ ನಾನು ಮಕ್ಕಳ ಪರಿಚಯವನ್ನು ಅವರ ಬಾಯಿಂದನೇ ಕೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಧೀರಜ್. ನನ್ನ ಹೆಸರು ನಿಖಿತಾ. ನನ್ನ ಹೆಸರು ಸಿರಿ. ಮೈ ನೇಮ್ ಇಸ್ ನಿಶ್ಚಲ್ ಕುಮಾರ್. ನನ್ನ ಹೆಸರು ತನ್ಮಯಿ. ನನ್ನ ಹೆಸರು ಪೂಜಾ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಅಪೂರ್ವ. ನನ್ನ ಹೆಸರು ಸಾನಿಕಾ. ನಾನು ವಿದ್ಯಾವರ್ಧಕಾಲ್ ಓದುತ್ತೇನೆ. ನನ್ನ ಹೆಸರು ತನ್ಮಯಿ. ನನ್ನ ಹೆಸರು ಅನ್ವಿತಾ. ನನ್ನ ಹೆಸರು ಸ್ಫೂರ್ತಿ. ನನ್ನ ಹೆಸರು ಸ್ವಾತಿ. ನನ್ನ ಹೆಸರು ರಕ್ಷಣಾ. ಪುಟ್ಟ ಮಕ್ಕಳ ದೃಷ್ಟಿಯಲ್ಲಿ ಗಣೇಶ ಅಂದರೆ ಏನು? ಅವರ ಅಭಿಪ್ರಾಯದಲ್ಲಿ ಗಣೇಶನ ಕಲ್ಪನೆ ಏನು? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಅವರಿಂದನೇ ತಿಳ್ಕೊಳ್ತೀವಿ. ಆದರೆ ಅದಕ್ಕಿಂತ ಮೊದಲು ಗುರುಪ್ರಸಾದ್, ನಿಮ್ಮ ದೃಷ್ಟಿಯಲ್ಲಿ ಗಣೇಶ ಚತುರ್ಥಿ ಅಂದರೆ ಏನು? ನವಿತಾ, ಗಣೇಶ ಅಂತಂದರೆ ಒಂದು ದೊಡ್ಡದಾದಂಥ ಸಂಭ್ರಮ. ನಾವು ದೀಪಾವಳಿನ ಪಟಾಕಿ ಆಚರಿಸೋದಕ್ಕೆ ತುಂಬ ಇಷ್ಟಪಡ್ತೀವಿ. ಆದರೆ ದೀಪಾವಳಿಗಿಂತ ಮುಂಚೆ ಗಣೇಶನ ಹಬ್ಬ ಬರುತ್ತೆ. ಗಣೇಶನ ಮೂರ್ತಿನ ಕುಂಡಿಸಿ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಗಣೇಶನ ಮೂರ್ತಿನೇ ಒಂದು ಅತ್ಯಾಕರ್ಷಕ. ಎಲ್ಲಿ ನೋಡಿದ್ರು ಮಕ್ಕಳಿಗೆ ಥರಥರವಾದ ಗಣೇಶ ಮೂರ್ತಿಗಳಿರ್ತವೆ. ಅದಕ್ಕೆಲ್ಲ ಒಂದೊಂದು ಐತಿಹ್ಯಗಳಿರುತ್ತೆ. ಹಾಗೆಯೇ ಸಣ್ಣ ಮಕ್ಕಳಿಗೆ ಅಂದರೆ ಗಣೇಶನ ಮುಂದೆ ಇರುವಂಥ ಗಣೇಶನ ವಿಗ್ರಹ, ಹಾಗೆಯೇ ಗಣೇಶನ ವಿಗ್ರಹದ ಮುಂದೆ ಇರುವಂಥ ಆ ಪುಟ್ಟದಾದಂಥ ಎಲಿ, ಸೊ ಅದೆಲ್ಲ ತಿಂಡಿಗಳು, ಅದೆಲ್ಲ ಅತ್ಯಾಕರ್ಷಕವಾದಂಥ ವಸ್ತುಗಳು. ಹಾಗೆಯೇ ವಿವಿಧ ಬಣ್ಣಗಳಿರ್ತವೆ. ಗಣೇಶನ ಹಬ್ಬ ಅಂತ ಏನೋ ಒಂಥರ ಸಂಭ್ರಮ, ಸಡಗರ. ಎಲ್ಲರ ಮನೆಗೂ ಹೋಗಿ ಬರೋದು, ಗಣೇಶನ ನಿಮ್ಮ ಮನೇಲಿ ಗಣೇಶನ ಇಟ್ಟಿದ್ದೀರಾ, ನಿಮ್ಮ ಮನೇಲಿ ಗಣೇಶನ ಇಟ್ಟಿದ್ದೀರಾ ಅಂತ ನೋಡ್ಕೊಂಬರೋದು, ಅಕ್ಷತೆ ಹಾಕ್ಬಿಟ್ಟು ಬರೋದು, ಇದೆಲ್ಲ ತುಂಬ ಸ್ವಾಭಾವಿಕವಾಗಿ ನಡೆಯುವಂಥದ್ದು. ಹಾಗೆಯೇ ಮಕ್ಕಳಿಗೆ ತುಂಬ ಉತ್ತೇಜನ ಕೊಡುತ್ತೆ. ಸೊ ಹಾಗೆ ಒಂದು ಶಕ್ತಿ ಕೂಡ. ಗಣೇಶ ಅಂತಂದರೆ ಆದಿಪೂಜಿತ ಅಂತ ಕರಿತೀವಿ. ಶಕ್ತಿ ಕೂಡ ಗಣೇಶ. ವಿದ್ಯೆಗಾಗಲಿ ಅಥವಾ ಶಕ್ತಿಗಾಗಲಿ ಬುದ್ಧಿಗಾಗಲಿ ಯಾವುದಕ್ಕಾದ್ರೂ ಕೂಡ ನಾವು ಗಣೇಶನ ಮೊದಲು ಪ್ರಾರ್ಥಿಸ್ಕೊತೀವಿ. ಹಾಗಾಗಿ ಗಣೇಶನ ಹಬ್ಬ ಅಂತಂದರೆ ಎಲ್ರಿಗೂ ಕೂಡ, ನನ್ನೊಬ್ಬನಿಗೆ ಎಲ್ಲ, ಎಲ್ಲರೂ ಪುಟ್ಟ ಮಕ್ಕಳಿಗಾದರೂ ಆಗಬಹುದು, ದೊಡ್ಡವ್ರಿಗಾದರೂ ಆಗಬಹುದು, ಇನ್ನು ವಯಸ್ಸಾದವ್ರಿಗಂತೂ ಗಣೇಶನ ನಾಮ ಭಜನೆ ಕೂಡ ಸಾಕಷ್ಟು ಜನ ಮಾಡ್ತಾರೆ. ಸೊ ಹಾಗಾಗಿ ಇದೊಂಥರ ವಿಶೇಷತೆ, ಇದೊಂಥರ ಸಡಗರ ಸಂಭ್ರಮ. ಅದನ್ನು ನಿಜಕ್ಕೂ ಒಂದು ಸಾಲಲ್ಲಿ ಹೇಳೋದಕ್ಕಾಗಲ್ಲ. ಎಸ್, ನಿಮ್ಮ ಕಲ್ಪನೆಯಲ್ಲಿ ಗಣೇಶ ಮತ್ತು ಗಣೇಶ ಚತುರ್ಥಿ ಹಬ್ಬದ ದೃಷ್ಟಿಕೋನ ಇದು. ಇನ್ನು ಮಕ್ಕಳ ದೃಷ್ಟಿಯಲ್ಲಿ ಗಣೇಶ ಮತ್ತು ಗಣೇಶ ಚತುರ್ಥಿ ಹಬ್ಬದ ವಿಶೇಷತೆಗಳು ಏನು? ಅವರ ಕಲ್ಪನೆಯಲ್ಲಿ ಗಣೇಶನ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ಅವರಿಂದನೇ ತಿಳ್ಕೊಳ್ಳೋಣ. ಸಾನಿಕಾ, ನಿಂಗೆ ಗಣೇಶ ಅಥವಾ ಗಣೇಶ ಹಬ್ಬದ ಬಗ್ಗೆ ಏನು ಅನ್ಸುತ್ತೆ? ನನಗೆ ಗಣೇಶ ಅಂದರೆ ಯಾಕೆ ತುಂಬ ಇಷ್ಟ ಗೊತ್ತಾ? ನನಗೆ ಅವನ ಹೊಟ್ಟೆ ತುಂಬ ಇಷ್ಟ. ಅವನಿಗೆ ತುಂಬ ಸ್ವೀಟ್ಸ್ ತುಂಬ ಇಷ್ಟ. ಅದಕ್ಕೆ ನಾನು ತರಬೇಕು ಅಂದ್ಕೊಂಡಿದ್ದೆ, ಯಾಕೆ ಮರ್ತೋದೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಗಣೇಶ ಚತುರ್ಥಿಗೆ ಅಕ್ಷತೆ ಅದು ಇದು ಚೆನ್ನಾಗಿ ಸ್ವೀಟ್ಸ್ ಎಲ್ಲ ತಿನ್ನೋದು ಅದೆಲ್ಲ ತುಂಬ ಇಷ್ಟ. ತನ್ಮಯಿ, ನಿಂಗೆ ಗಣೇಶ ಅಂದರೆ ಏನು ಅನ್ಸುತ್ತೆ? ಪೂಜೆ ಮಾಡೋಕ್ಕೆ ಅವ್ರು ಬುದ್ಧಿ ಕೊಡ್ತಾರೆ, ತಲೆಗಲ್ಲ, ಹೋಮಕ್ಕೆ ಬಾಡೆಗಲ್ಲ, ಅದಕ್ಕೆ ನಾವು ಪೂಜೆ ಮಾಡೋದು. ತನ್ಮಯಿ, ನಿಂಗೆ ಗಣೇಶ ಯಾಕೆ ಇಷ್ಟ? ನನಗೆ ಗಣೇಶ ಯಾಕೆ ಇಷ್ಟ ಅಂದರೆ ಅವನಿಗೆ ದೊಡ್ಡ ಸೊಂಡ್ಲು ಮತ್ತು ದೊಡ್ಡ ಕಿವಿ ಇದೆ. ಇಲಿ ಯಾರಿಗಿಷ್ಟ? ಗಣೇಶನ ಹತ್ರ ಇಲಿ ಇದೆಯಲ್ಲ, ಎಲ್ರಿಗೂ ಇಷ್ಟನಾ? ಇಲಿ ನೋಡಿದ್ದೀರಾ? ಹೆಂಗಿರುತ್ತೆ ಅದು? ಯಾವ ಕಲರ್ ಇದೆ ಗಣೇಶನ ಹತ್ರ ಇರೋ? ಗ್ರೇ ಕಲರ್ ಇದೆಯಾ? ಮಕ್ಕಳ ದೃಷ್ಟಿಯಲ್ಲಿ ಗಣೇಶ ಅಂದ್ರೆ ಏನು, ಗಣೇಶ ಯಾಕೆ ಅವ್ರಿಗೆ ಇಷ್ಟ ಅನ್ನೋದನ್ನ ನಾವು ಅವರ ಬಾಯಿಂದನೇ ಕೇಳಿದ್ದಾಯ್ತು. ಇನ್ನು ಗುರುಪ್ರಸಾದ್, ನೀವು ಈಗ ಆಗ್ಲೇ ಹೇಳ್ತಾ ಇದ್ರಿ ಮಕ್ಕಳಿಗೆ ನಾನು ಬೇರೆ ಬೇರೆ ಕ್ವಶನ್ಸ್ ರೆಡಿ ಮಾಡ್ಕೊಂಡಿದ್ದೀನಿ, ಅವ್ರ ಹತ್ರ ಕೇಳಬೇಕು ಅಂತ ಹೇಳಿ. ಈಗ ನೀವು ಅವ್ರಿಗೆ ಕೇಳ್ಬೋದು ಕ್ವಶನ್. ಖಂಡಿತ ನವಿತಾ. ಗಣೇಶನ ಬಗ್ಗೆ ನೀವೆಲ್ಲ ಸಾಕಷ್ಟು ತಿಳ್ಕೊಂಡಿದ್ದೀರಾ ಅಲ್ವಾ? ಗಣೇಶ ಯಾರು, ಹೆಂಗೆ ಬಂದ, ಅವ್ರ ತಂದೆ ತಾಯಿ ಯಾರು, ಗಣೇಶಂಗೆ ಎಷ್ಟು ಶಕ್ತಿ ಇದೆ, ಗಣೇಶಂಗೆ ಎಷ್ಟು ಹೆಸರಿದೆ ಅಂತೆಲ್ಲ ನಿಮಗೆ ಗೊತ್ತಲ್ವಾ? ಹಾಗೆಯೇ ಸಿಂಪಲ್ಲಾಗಿ ಕೇಳಲ್ಲ ನಾನು, ಗಣೇಶನ ಬಗ್ಗೆ ಏನಾದರೂ ಹೇಳ್ತೀರಲ್ವಾ? ಓಕೆ, ನಿನ್ನನ್ನು ಕೇಳಲ ಪುಟ?
ಇಲ್ಲಿ ನೀನನ್ನು ಕೇಳಲ್ಲ. ಗಣೇಶನ ತಂದೆ ತಾಯಿ ಯಾರು ಗೊತ್ತಾ ನಿನಗೆ? ಯಾರು ಹೇಳು? ಸುಬ್ರಹ್ಮಣ್ಯ. ಓ, ಗಣೇಶನ ತಂದೆ ತಂದೆ ಅಪ್ಪ ಅಮ್ಮ ಯಾರು? ಮಮ್ಮಿ ಡ್ಯಾಡಿ ಗಣೇಶನ್ಗೆ? ಶಿವ ಪಾರ್ವತಿ. ಸರಿ, ಹಾಗಾದರೆ ಗಣೇಶನಿಗೆ ಮಾಮೂಲಿ ಥರ ಇಲ್ಲ, ಬೇರೆ ದೇವತೆಗಳೆಲ್ಲ ನೋಡಿದ್ರೆ ಮಾಮೂಲಿ ಥರನೇ ಕಾಣಿಸ್ತಾರೆ. ಗಣೇಶ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾರೆ ಅಲ್ವಾ? ಯಾಕೆ ಹಾಗೆ? ಗಣೇಶನಿಗೆ ನೀನು ಹೇಳಿದೆ ಆಗಲೇ, ದೊಡ್ಡದಾದ ಕಿವಿ ಇದೆ, ಸೊಂಡ್ಲಿದೆ, ದೊಡ್ಡ ಹೊಟ್ಟೆ ಇದೆ ಅಂತೆಲ್ಲ ಹೇಳಿದೆ. ಹಾಗಾದರೆ ಗಣೇಶನಿಗೆ ಯಾಕಪ್ಪ ಅಷ್ಟು ದೊಡ್ಡ ಸೊಂಡ್ಲು, ಆ ಥರ ಕಿವಿ ಕಣ್ಣು ಬಂತು ಗೊತ್ತಾ ನಿನಗೆ? ಹೇಳ ನೋಡೋಣ. ಶಿವ ನಂದಿನ ಆನೆ ಮುಖ ಕಟ್ ಮಾಡಿ ನಾನು ತೊಗೊಂಬಂದು ಫಿಕ್ಸ್ ಮಾಡ್ತೀನಿ ಅಂದ್ಬಿಟ್ಟು ಅವನಿಗೆ ಆನೆ ಮುಖ ತಂದು ಫಿಕ್ಸ್ ಮಾಡಿದೆ. ಓ, ಆನೆ ಮುಖ ತಂದು ಫಿಕ್ಸ್ ಮಾಡಿದ್ರಾ? ಗಣೇಶನಿಗೆ ಆನೆ ಮುಖನ ಯಾಕೆ ಇಟ್ಟರು ತಂದು? ಯಾಕೆ ಅಂದರೆ ಆನೆ ಒಬ್ಬನೇ ಆ ಕಡೆ ವೆಸ್ಟ್ ಕಡೆ ಮಲ್ಕೊಂಡಿದ್ದ, ಅದಕ್ಕೇ ಅವನ ತಲೆನ ಕಟ್ ಮಾಡ್ಕೊಂಡು ಬಂದು ಕೊಟ್ಟಿದ್ದಾನೆ ಶಿವಂಗೆ. ಶಿವ ಆ ಥರ ಫಿಕ್ಸ್ ಮಾಡಿದ್ದಾನೆ. ಓಕೆ, ನೀನು ಹೇಳ್ತೀಯಾ? ಹೇಳು. ಅದೇ ಹೇಳ್ತಿದ್ದೀನಿ. ಅದೇ ಆನ್ಸರ್ ಕರೆಕ್ಟಾಗಿ ಹೇಳ್ತೀಯಾ? ಹೇಳಮ್ಮ. ಯಾಕೆ ಗೊತ್ತಾ ಕಟ್ ಮಾಡಿದ್ದು? ಯಾಕಂದರೆ ಫಸ್ಟು ಅವನು ಬೇರೆಯವ್ರ ಜೊತೆ ಫೈಟಿಂಗ್ ಮಾಡ್ತಾರೆ, ಅವಾಗ ಹಿಂದೆಯಿಂದ ಶಿವ ಬಂದುಬಿಟ್ಟು ಒಂದು ತಲೆ ಕಟ್ ಮಾಡಿಬಿಟ್ಟ. ಅದಕ್ಕೆ ಅವ್ನು ಸತ್ತೋಗಿ ಪಾರ್ವತಿ ಹೇಳಿದ್ಲು, ನನಗೆ ಪ್ರಾಮಿಸ್ ಮಾಡು ಮತ್ತೆ ಲೈಫ್ ಬ್ಯಾಕ್ ತರಿಸ್ತೀಯ ಅಂತ. ಹಾಂ ಅಂತ ಹೇಳಿಬಿಟ್ಟು ನಂದಿಗೆ ಹೇಳ್ದ, ಅದನ್ನು ನಾರ್ತ್ ಕಡೆ ಇರೋ ಎಲಿಫೆಂಟ್ನ ಅವನ ತಲೆ ಕಟ್ ಮಾಡಿಬಿಟ್ಟು ಬಂದು ಇವನಿಗೆ ಫಿಕ್ಸ್ ಮಾಡು ಅಂತ ಹೇಳಿ. ಹಾಗಾದ್ರೆ ಕೋಪ ಬಂತಾಗಾದ್ರೆ ಈಗ ಶಿವಗೆ ಯಾಕೆ ಕೋಪ ಬಂತಂದ್ರೆ ಅವನಿಗೆ ಪಾರ್ವತಿ ಸ್ನಾನ ಮಾಡೋವಾಗ ಒಳಗೆ ಹೋಗಕ್ಕೆ ಬಿಡಲಿಲ್ಲ. ಯಾರು ಬಿಡಲಿಲ್ಲ? ಯಾರು ಬಿಡ್ಲಿಲ್ಲ? ಅವನ್ ಪಾರ್ವತಿಯ ಮಗ. ಪಾರ್ವತಿಯ ಮಗ ಬಿಡ್ಲಿಲ್ಲ, ಅದಕ್ಕೆ ಶಿವನ್ಗೆ ಕೋಪ ಬಂತು. ಕತೆ ಚೆನ್ನಾಗಿ ತಿಳ್ಕೊಂಡಿದ್ಯಾ ಹಾಗಾದ್ರೆ. ಎಸ್ ಕಡುಪುಟ. ಈಗ ಆನೆ ಫೇಸನ್ನ ಅದಕ್ಕೆ ಇಡ್ತಾರೆ. ಅವಾಗ ಏನಂತ ಹೆಸರು ಬಂತು ಗಣೇಶನ್ಗೆ? ಗಣಪತಿ ಅಂತ ಬಂತ, ಕರಿಮುಖ ಅಂತ ಬಂತ? ಕರಿಮುಖ ಅಲ್ವಾ? ಕರಿ ಅಂದ್ರೆ ಏನು? ಅಲ್ಲ, ಕರಿ ಅಂದ್ರೆ ಆನೆ ಅಂತ. ಕರಿ ಅಂದರೆ ಆನೆ, ಕರಿಮುಖ ಅಂದರೆ ಆನೆ ಅಂತ ಅಲ್ವಾ? ಸೊ ಹಾಗಾಗಿ ಗಣೇಶನ್ಗೆ ಈ ಒಂದು ಫೇಸು ಬಂತು. ಗಣೇಶನ್ ಬಗ್ಗೆ ಮಕ್ಕಳಿಗಿರುವಂತಹ ಅಭಿಪ್ರಾಯ ಏನು, ಅವರ ಕುತೂಹಲ ಏನು ಅನ್ನೋದನ್ನ ನೋಡಿದ್ರಲ್ಲ. ಇನ್ನೂ ಕೂಡ ತುಂಬಾ ಪರ್ಫಾರ್ಮೆನ್ಸ್ ಬಾಕಿ ಇದೆ. ಮಕ್ಕಳು ಹಾಡು ಹೇಳ್ತಾರೆ, ಡಾನ್ಸ್ ಮಾಡ್ತಾರೆ, ಅವೆಲ್ಲವನ್ನ ತೋರಿಸ್ತೀವಿ ಸಣ್ಣ ಬ್ರೇಕ್ನ ನಂತರ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ.